ಹಲೋ, ಇದು ಇಲ್ಕಲ್ಲಿನ ಅರುಣ್ ಬಿಜ್ಜಾಳ್. ಈಗ ಒಂದು 5-6 ದಿವಸದಿಂದ ನಾನು ವೀಡಿಯೋ ಮಾಡಿ ಹಾಕಿದ್ದೆ. ಏನಪ್ಪ ಅಂತಂದ್ರೆ, ಕೆಲವೊಂದು ನನ್ನ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ. ನಿಮಗೆ ಉಪಯೋಗ ಬಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅರುಣ್ ಬಿಜ್ಜಾಳ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಆಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು. ಅದರ ಪ್ರಕಾರ ಈಗ ನೋಡ್ರಿ, ನೀವು ಸ್ವಲ್ಪ ಏನಾರ ಈಗ ಹೋಗೋ ಮುಂದೆ ಎಡವಿದ್ರೆ ಅಂತ ತಿಳ್ಕೊರಿ, ಗಾಯ ಆಗುತ್ತೆ. ಸ್ವಲ್ಪ ಗಾಯ ತೆರಿತೈತಿ, ಎಲ್ಲಾರ ಸ್ವಲ್ಪ ರಕ್ತ ಬರುತ್ತೆ. ಸೀದಾ ಬಂದರೆ ಗುಳಿಗೆ ಅಂಗಡಿಗೆ ಬ್ಯಾಂಡೇಡ್. ಹೌದಾ? ಇದು ರಾತ್ರಿ ಆದರೆ ಏನು ಮಾಡ್ತೀರಿ? ಹೌದಾ? ಗುಳಿಗೆ ಅಂಗಡಿ ತೆಗೆದಿರೋದಲ್ಲ, ಇನ್ನು ಬೆಳಗಾಗುತ್ತೆ ನಿಂದಿರ್ತೀರೇನು? ಇಲ್ಲ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಪಟ್ನ ನಿಮ್ಮ ಮಗಳು ಹಚ್ಕೊಂಡ್ಬಿಡ್ಬೇಕಲ್ಲೇ. ಇದು ಇಮ್ಮಿಡಿಯೇಟ್ ರೆಮಿಡಿ. ಹೌದಾ? ಆಮೇಲೆ ಮನೆಗೆ ಬಂದಮೇಲೆ ಆ ಉಗುಳಿನ ಮ್ಯಾಗ ಸ್ವಲ್ಪ ಅರಿಶಿಣ ಹಾಕೋರಿ, ಮುಗೀತು. ನಾಳೆ ಬೆಳಗ್ಗೆ ಅನ್ನೋದ್ರಾಗ ಆರಾಮಾಗಿರ್ತೈತಿ. ಅದು ಡಯಾಬಿಟಿಸ್ ಇರಲಿಲ್ಲ ಅಂದ್ರೆ, ಡಯಾಬಿಟಿಸ್ ಇದ್ದರೆ ಅದು ಮಾತು ಬೇರೆ. ಅದು ಡಯಾಬಿಟಿಸ್ ಕಂಟ್ರೋಲ್ನಾಗಿತ್ತಂದ್ರೆ ಮಾಯ್ತೈತಿ, ಇಲ್ಲ ಅಂದ್ರೆ ಸ್ವಲ್ಪ ದಿವ್ಸ ಲೇಟ್ ಆಗ್ತೈತಿ. ಆದರೆ ಅರಿಶಿಣದಂಥ ಉಗುಳಿನಂಥ ಬೆಸ್ಟ್ ಆ್ಯಂಟಿಬಯೋಟಿಕ್ ಜಗತ್ತಿನಾಗ ಯಾವನು ತಯಾರು ಮಾಡಿಲ್ಲ. ಇದು ನೆನಪಿಟ್ಕೋರಿ. ಹೌದಾ? ಈಗ ಇವತ್ತು ಕೆಲವು ದಿವಸದ ಮೊದಲು ಮುಂಜಾನೆ ಎದ್ದ ಕೂಳೆ ನಮ್ಮ ಅಂಗಡಿಗೆ ಒಬ್ಬ ಹೆಣ್ಮಗಳು ಬಂದ ಕೂಳೆ, ಇಲ್ರಿ ಭಾಳ ನನ್ನ ಮೈಕೈ ಬ್ಯಾನ್ ಆಗೈತಿ, ಸ್ವಲ್ಪ ಟೆಂಪ್ರೇಚರ್ ಬಂದಂಗೆ ಆಗ್ಯಾವು, ಅದಕ್ಕೆ ಪಟ್ನ ಗುಳಿಗೆ ಕೊಡ್ರಿ, ನನಗೆ ಜಲ್ದಿ ಆರಾಮಾಗಬೇಕಾಗೈತಿ ಅಂತಂದು. ಅದು ದೀಪಾವಳಿ ಮುಂದೆ, ದೀಪಾವಳಿ ಇನ್ನೂ ಒಂದು 4-5 ದಿವಸ ಇತ್ತು. ಆವಾಗ ನಾನು ಇಮಿಡಿಯೇಟ್ ರಿಕಗ್ನೈಸ್ ಮಾಡಿದೆ. ಏನವ ನಿಂದು ಪ್ರಾಬ್ಲಮ್ ಏನು? ಜ್ವರ ಬಂದವ, ಮೈಕೈ ಬ್ಯಾನ್ ಐತೆ, ಎದಕ್ಕೆ ಬಂದದ್ದು ಗುರ್ತೈತೆ ನಮ್ಮಂತ? ಇಲ್ರಿ ಅಂತ. ಇಲ್ಲ, ನೀನು ನೋಡು, ದಿವಸ ಮಾಡೋದು ಏನು ಕೆಲಸ ಐತಿ ಅದಕ್ಕಿಂತ ಹೆಚ್ಚಿನ ಕೆಲಸ ನೀ ಮಾಡಿ. ಅದಕ್ಕೆ ನಿನ್ನ ದೇಹಕ್ಕೆ ರೆಸ್ಟ್ ಬೇಕು. ಆ ರೆಸ್ಟ್ ಬೇಕಾಗಿದೆ ಅಂಥೇಳಿ ಅದು ದೇಹ ಹೇಳುತ್ತೆ ನಿನಗೆ. ಟೆಂಪ್ರೇಚರ್ ಮೈ ಬಿಸಿ ಆಗುತ್ತೆ, ಮೈಕೈ ಬ್ಯಾನ್ ಆಗುತ್ತೆ, ನೀ ರೆಸ್ಟ್ ತಗೋ ಅಂತೈತಿ. ಅದಕ್ಕೆ ಗುಳಿಗೆ ಬಂದರೆ ಹೆಂಗಮ್ಮ ಅಂತ ಕೇಳಿದೆ. ನಾ ಏನು ಮಾಡ್ಬೇಕ್ರಿ ಅಂತಂದ್ಲು. ನೋಡು, ನಾ ಹೇಳ್ದಾಗ ಕೇಳಾಗಿತ್ತಂದ್ರೆ ಗುಳಿಗೆ ಬೇಡ, ಸೀದಾ ಆರಾಮ್ ಹೋಗು, ಇವತ್ತು ಮಕ್ಕೊಂಬಿಡು ಹೊಚ್ಕೊಂಡು. ಹೌದಾ? ಇವತ್ತೊಂದು ದಿವ್ಸ ರೆಸ್ಟ್ ತಗೋ, ಮರುದಿವ್ಸ ನಿನಗೆ 100%, 100% ಆರಾಮಾಗುತ್ತೆ ಅಂತ ಹೇಳಿದೆ. ಅದೇ ರೀತಿ ಪಾಪ ಹೆಣ್ಮಗಳು ನೆಕ್ಸ್ಟ್ ಮರುದಿವ್ಸ ಬಂದು, ಇಲ್ರಿ ನೀವು ಹೇಳ್ತು ಭಾಳ ಚಲೋ ಆಯಿತು, ನಾನು ನೋಡ್ರಿ ಇವತ್ತು ಪೂರ್ಣ ಫ್ರೆಶ್ ಇದ್ದೀನಿ, ಆರಾಮದೀನಿ ಅಂತ ಹೇಳಿದ್ಲು. ಹೌದಾ? ಇದನ್ನು ಯಾರೂ ಹೇಳೋದಲ್ಲ. ಹೌದಾ? ಈಗೇನಾಗ್ಬಿಟ್ಟದಂದ್ರೆ, ಒಂದು ಪೇಷಂಟ್ ಗುಳಿಗೆ ಅಂಗಡಿಗೆ ಹೋಗಲಿ, ಡಾಕ್ಟ್ರ್ ಕಡೆ ಹೋಗಲಿ, ಬಂತಪ್ಪ ಗಿರಾಕಿ. ಹೌದಾ? ಅದು ಯಾಕಂದ್ರೆ ಇವು ಅಲೋಪತಿ ಗುಳಿಗೆ ಅದಾವಲ್ರಿ, ಇವು ಎಷ್ಟು ಚಲೋ ಅದಾವೆ ಅಷ್ಟು ಕೆಟ್ಟನೂ ಅದಾವೆ. ಇದು ಇಂಡಿಕೇಷನ್ಸು, ಕಾಂಟ್ರಾ ಇಂಡಿಕೇಷನ್ಸು ಅಂತದಾವೆ. ಇದ್ರ ಅಡ್ಡ ಪರಿಣಾಮಗಳೇನದು ಅದಾವಲ್ಲ, ಸ್ವಲ್ಪ ನೀವು ಓದಿ ಬಿಟ್ರಿ ಅಂತಂದ್ರೆ ತಲೆ ಕೆಟ್ಟು ಹೋಗುತ್ತೆ. ಹೌದಾ? ಎಷ್ಟೋ ಔಷಧಿಗಳು ಜಗತ್ತಿನಾಗ ಬ್ಯಾನ್ ಆಗ್ಯಾವ, ಅವನು ಉಪಯೋಗ ಮಾಡಬಾರ್ದು, ಆರೋಗ್ಯಕ್ಕೆ ಯೋಗ್ಯ ಅಲ್ಲ ಅಂಥೇಳಿ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತಿಳಿಸಿದ್ರೆ ಸಹಿತ ಅವು ಇಂಡಿಯಾದಾಗ ಹಾಟ್ ಕೇಕ್ ನಂಗೆ ಇವಾಗ್ತಾವೆ, ಏನಾಗ್ತಾವೆ, ಇಲ್ಲಿ ಮಾರಾಟ ಆಗ್ತಾವೆ. ಇದು ಯಾಕಾಗುತ್ತೆ? ಹಿಂಗ್ಯಾಕೆ ಇದು ಮೆಡಿಕಲ್ ಫೀಲ್ಡ್ ಹಿಂಗ್ಯಾಕಾಗೈತಿ? ಮನಿ ಮೈಂಡೆಡ್ ಆಗೈತಿ, ಬರೀ ದುಡ್ಡು ಅಂತೈತಿ. ಯಾಕೆ ನೋಡ್ರಿ, ಈಗ ಹಿಂದಕ್ಕೆ ಏನಿತ್ತು ಅಂತಂದ್ರೆ MBBS ಡಾಕ್ಟ್ರ್ ಅಂದ್ರೆ ಭಾಳ ದೊಡ್ಡವ್ರು ಆಗ್ತಿದ್ರು. ಅದಕ್ಕಿಂತ ಮೊದಲು ಅಂದ್ರೆ RMP ಡಾಕ್ಟ್ರ್. ಈಗೂ ನೀವು ಹಳ್ಳ್ಯಾಗ ಹೋದ್ರಿ ಅಂತಂದ್ರೆ RMP ಡಾಕ್ಟ್ರದ ರಾಜ್ಯ ಇರ್ತೈತಿ. ಹೋಗ್ರಿ ಬಲ್ಕುಂದಿ ಎಲ್ಲ ಹೋದ್ರಿ, MBBS ಡಾಕ್ಟ್ರ್ ಯಾರು ಅಲ್ಲಿ ಸಿಗ್ತಾರೇನು? ಇಲ್ಲ. ಗೊರಬಾಳ ಆಗಲಿ, ಎಮ್ಗರಿ, ಹೇರಾಗಲಿ, ಅಥವಾ ನಿಯರ್ ಬೈ ಬಿಂಜವಾಡಿಗಾಗಲಿ, ಇಲ್ಲೆಲ್ಲ ಆ ಡಾಕ್ಟ್ರು MBBS ಆದವರು ಅಲ್ಲಿ ಹೋಗೋಕ್ಕಿಂತ ಮುಂದೆ ನೋಡ್ತಾರೆ. ಆದ್ರೆ ಈಗ ಮೆಡಿಕಲ್ ಹೆಲ್ತ್ ಸೆಂಟರ್ ಅಂತ ಎಲ್ಲ ಸರ್ಕಾರದವ್ರು ಮಾಡ್ಯಾರ, ಅಲ್ಲಿ ಡಾಕ್ಟ್ರ್ ಇದ್ರಿದ್ರು ಇಲ್ಲಿ ಕಂದ್ರಿಲ್ಲ. ಈ ಪರಿಸ್ಥಿತಿ ಇದ್ದಾಗ ಇಮ್ಮಿಡಿಯೇಟ್ ರೆಮಿಡಿ, ನಿಮಗೆ ಏನಾರ ಹೆಲ್ಪ್ ಸಿಗಬೇಕಾಗಿತ್ತು ಅಂದ್ರೆ ಅಲ್ಲೇ ಏನು ಮಾಡ್ತಾರಂತಂದ್ರೆ ಕೆಲವೊಬ್ರು ಗುಳಿಗೆ ಮಾರ್ತಿರ್ತಾರೆ. ಕೆಲವೊಂದು ಹಳ್ಳ್ಯಾಗ ಗುಳಿಗೆ ಅಂಗಡಿನೂ ಮಾಡ್ಯಾರ.
ಕೆಲವೊಬ್ರು ಗುಳಿಗೆನೂ ಮಾರ್ತಿರ್ತಾರೆ. ಹೌದಾ? ಅದು ಇಮಿಡಿಯೇಟ್ ಅಲ್ಲಿಂದ ನಾವು 8-10 ಕಿಲೋಮೀಟ್ರ್ ಬಂದು ಇಲ್ಲಿ ತೋರಿಸ್ಬೇಕಂತಂದ್ರೆ ಇಮಿಡಿಯೇಟ್ ಆಗ್ತಿರೋದಲ್ಲ. ಅಂಥ ಟೈಮ್ನಾಗ ಅವರ ದೇವ್ರು ಆಗ್ತಾರೆ. ಹೌದಾ? RMP ಡಾಕ್ಟರ್ ಹೋಗಿದ್ದರು. RMP ಡಾಕ್ಟರ್ ಆದಮೇಲೆ ಸ್ಲೋಲಿಯಾಗಿ MBBS ಡಾಕ್ಟ್ರ್ ಬರೋಕತ್ತಿದ್ರು. ಈಗ MBBS ಡಾಕ್ಟ್ರದು ಇನ್ನು ಮುಗಿತೀನಿ. MBBS ಡಾಕ್ಟ್ರನ್ನ ಯಾರನ್ನೂ ಕೇಳಾಗಿಲ್ಲ. ಹೌದಾ? ಈಗೇನಿದ್ರು ಸ್ಪೆಷಲೈಜೇಷನ್ ಆಗಿರಬೇಕು. MD ಆರ್ಥೋ, MB ಬ್ಯಾಕ್ ಬೋನ್ ಸ್ಪೆಷಲಿಸ್ಟ್. ಇನ್ನು ಮುಂದೆ ಹಿಂಗೆ ಬರ್ತದೆ. ಎಡಗಣಿಗೆ ಒಬ್ಬ ಡಾಕ್ಟ್ರು, ಬಲಗಣಿಗೆ ಡಾಕ್ಟ್ರು, ಎಡ ಹುಬ್ಬಿಗೊಂದು ಡಾಕ್ಟ್ರು, ಬಲ ಹುಬ್ಬಿಗೊಂದು ಡಾಕ್ಟ್ರು, ಎಡಗೈ ಕುಂದ್ರ ಡಾಕ್ಟ್ರು, ಬಲಕೈಗೊಂದು ಡಾಕ್ಟ್ರು. ಹೌದು, ಹಿಂಗೆ ವಿಜ್ಞಾನ ಎಲ್ಲ ಬೆಳೆದಂಗೆಲ್ಲ ಹಿಂಗೆ ಆಗತ್ತೆ. ಇನ್ನು ಆಮೇಲೆ ಮುಂದೆ ಬಟ್ಟೆ ಒಂದೊಂದು ಬಟ್ಟೆಗೆ ಒಬ್ಬ ಡಾಕ್ಟರ್ ಆಗ್ತಾರೆ. ಒಂದೊಂದು ಬಟ್ಟೆನಾಗ 3 ಪಾರ್ಟ್ ಇದ್ದು ಅಂದರೆ 3 ಪಾರ್ಟಿಗೆ ಒಬ್ಬೊಬ್ಬರು ಡಾಕ್ಟರ್ ಆಗ್ತಾರೆ. ಇದು ಫ್ಯೂಚರ್ ಆಫ್ ದಿ ಮೆಡಿಕಲ್ ಫೀಲ್ಡು. ಅಲ್ಲಿ ತನಕ ಇರುತ್ತೆ ಇಲ್ಲ ಗೊತ್ತಿಲ್ಲ. ಅದರಾಗೂ ಭಾಳ ಈಗ ಮುಂದುವರ್ಯಾಕತ್ತೈತಿ ವಿಜ್ಞಾನದಾಗ. ಮನೆ ಗೂಗಲ್ದವ್ರೊಂದು ಇನ್ವೆನ್ಷನ್ ಮಾಡ್ಯಾರ. ಅದನ್ನು ಕೇಳಿದರೆ ಇಡೀ ಜಗತ್ತು ಶಾಕ್ ಆಗ್ತೈತಿ. ಹೌದಾ? ಅವರು ಕಣ್ಣಿನ ಐರಿಸ್ ಅಂತ ಐತಲ್ಲ, ನಮ್ಮ ಕಣ್ಣಿನ ಏನು ಕಣ್ಣೈತಲ್ಲ, ಕಣ್ಣಿಗೊಂದು ಮಷಿನ್ ಕಂಡು ಆ ಮಷಿನ್ಲಿದ್ದ ದೇಹದಲ್ಲಿ ಆಗುವ ಎಲ್ಲ ಬದಲಾವಣೆಗಳನ್ನು, ಏರುಪೇರುಗಳನ್ನು, ಯಾವ ಜಡ್ ಐತಿ ಅದಕ್ಕೇನು ಎಲ್ಲ ಅದ ಮಷಿನ್ ಹೇಳಿಬಿಡುತ್ತೆ. ಮುಂದೆ ಡಾಕ್ಟ್ರಿಗೆ ಮೆಡಿಕಲ್ ಕಾಲೇಜ್ ಯಾಕೆ ಬೇಕು? ಮುಂದೆ ಅದು ಇಂಟ್ರಡ್ಯೂಸ್ ಆಯ್ತು, ವರ್ಲ್ಡ್ ಹೆಲ್ತ್ ಒಪ್ಕೊಂತು, ಜಗತ್ತಿನ ಜನ ಒಪ್ಕೊಂಡ್ರು ಅಂತಂದ್ರೆ ಮೆಡಿಕಲ್ ಸ್ಟೋರ್ ಹಾಕಬೇಕು, ಮೆಡಿಕಲ್ MBBS ಡಾಕ್ಟ್ರ್ ಹಾಕಬೇಕು, MD ಡಾಕ್ಟ್ರ್ ಸ್ಪೆಷಲಿಸ್ಟ್ ಯಾಕೆ ಬೇಕು? ಎಲ್ಲ ಅದ ಮಾಡಿಬಿಡುತ್ತಲ್ಲ. ಹೌದಾ? ಈಗ ನಾವು ನೋಡ್ದಂಗೆ MBBS ಅಂತ ಬೋರ್ಡ್ ಹಾಕೋತಾರ, ಆಮೇಲೆ MD ಅಂತ ಹಾಕೊತಾರ, ಕಲ್ತು ಬಂದಿರ್ತಾರೆ. ಆದ್ರೆ ಅವ್ರು ಡಿಪೆಂಡ್ ಎದ್ರ ಮ್ಯಾಗ ಆಗ್ತಾರಂತಂದ್ರೆ ಈ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಅಂತ ಅದಾವಲ್ಲ, ಆ ಮಷಿನ್ ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡ್ಸ್ಕೊಂಬರ್ರಿ. ರಕ್ತ ತಪಾಸು ಮಾಡಿರಿ, ಮೂತ್ರ ತಪಾಸು ಮಾಡಿರಿ, ಆಮೇಲೆ ಸ್ಟೂಲ್ ತಪಾಸು ಮಾಡಿರಿ, ಆಮೇಲೆ ನಿಮ್ಮದು ಸ್ಪಿಟ್ ತಪಾಸು ಮಾಡಿರಿ. ಎಲ್ಲ ತಪಾಸು ಆದಮೇಲೆ ಅದನ್ನು ನೋಡಿ ಅದಕ್ಕೆ ಬೇಕಾದಂಥ ಗುಳಿಗೆ ಬರ್ಕೊಡ್ತಾರೆ. ಹೌದಾ? ಹಿಂಗಾದಾಗ ಸ್ವಲ್ಪ ಮೊದಲು ಹಿಂದಕ್ಕೆ ಸ್ವಲ್ಪ ಒಂದು 40 ವರ್ಷದಿಂದ ಹೆಂಗಿದ್ದು ರೀ? ಯಾಕೆ ಡಯಾಗ್ನೋಸ್ಟಿಕ್ ಸೆಂಟರ್ ಇದ್ದವ? ಬರೀ ನಾಡಿ ನೋಡಿ ಹೇಳ್ತಿದ್ರು, ಇದು ಹಿಂಗೆ ಆಗೈತಿ, ದೇಹದಾಗ ಇಂಥ ಬದಲಾವಣೆನೇ ಆಗೈತಿ ಅಂತ ಹೇಳ್ತಿದ್ರು. ಈಗೇನೂ ಇಲ್ಲ. ಹೌದಾ? ಈಗ ಆಯುರ್ವೇದಿಕ್ ಡಾಕ್ಟ್ರು ಸಹಿತ ಅದನ್ನು ಹಿಡಿದುಬಿಟ್ಟಾರ. ಅವರು ಸಹಿತ ಅಲ್ಲೇ ಹೋಗ್ತಾರೆ, ಎಲ್ಲೇ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋಗ್ರಂತಾರೆ. ಹೌದಾ? ಅಲ್ಲ, ಇದು ಏನಾಗೈತಿ ಅಂತಂದ್ರೆ ಮೆಡಿಕಲ್ ಫೀಲ್ಡು ಒಂದು ರೀತಿ ಏನಾಗೈತಿ, ಒಂದು ರೊಕ್ಕ ಹಿರಿಯಂಥದ್ದು ಒಂದು ಸಿಸ್ಟಮ್ ಆಗಿಬಿಟ್ಟೈತಿ. ಇದಕ್ಕೆ ಕಾರಣ ಏನಂತಂದ್ರೆ ನಾವು ಯಾಕಂತಂದ್ರೆ ಕಾರಣದಾಗಿವೆ ಅದಕ್ಕೆಲ್ಲ. ಇಷ್ಟೆಲ್ಲ ಈಗ ಒಬ್ಬ ಡಾಕ್ಟ್ರ್ ಆಗಬೇಕಾಗಿತ್ತು, MBBS ಡಾಕ್ಟ್ರ್ ಆಗಬೇಕಾಗಿತ್ತು ಅಂದರೆ ಎಷ್ಟು ಖರ್ಚಾಗುತ್ತೆ ಗುರುತು? ಕನಿಷ್ಠ ಏನಿಲ್ಲ ಅಂದರೂ ಮೆರಿಟ್ ಇರಲಾರ್ದವ ಸುಮಾರು 4-5 ವರ್ಷದಾಗ ಸುಮಾರು 2 ಕೋಟಿಲಿದ್ದ 3 ಕೋಟಿ ರೂಪಾಯಿ ಬೇಕು. ಮೆರಿಟ್ ಇರಲಾರ್ದವ. ಮೆರಿಟ್ ಇದ್ದವರು ಕಡಿಮೆ ಇರೋಕ್ಕೆ ಒಂದು 10-20 ಲಕ್ಷದಾಗ ಮುಗಿಸ್ತಾರೆ. ಆದ್ರೆ ಮೆರಿಟ್ ಇರಲಾರ್ದವ ಮಾಡಬೇಕಾಗಿತ್ತು ಡೊನೇಷನ್ ಕೊಟ್ಟ ಅಂತಂದ್ರೆ ಈ ಸಲ ಡೊನೇಷನ್ನು 1.5 ಕೋಟಿ ರೂಪಾಯಿ ತೊಗೊತಾರೆ. 1.5 ಕೋಟಿ ರೂಪಾಯಿ ಕಾಲೇಜ್ ಕೊಡಬೇಕು. ಮತ್ತು ಅವ್ನ ಕಲೆ ಖರ್ಚು ಎಲ್ಲ ಕೂಡಿಸಿ ಅದು 1 ಕೋಟಿ ಬಂತಂದ್ರೆ ಸುಮಾರು 2-2.5 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದ BA MS ಕಲಿಬೇಕಾಗಿತ್ತು ಅಂತಂದ್ರೆ ಅದು ಸುಮಾರು ಒಂದು 50 ಲಕ್ಷ 60 ಲಕ್ಷದಾಗ ಮುಗಿತೈತಿ. ಹಿಂಗಿಷ್ಟೆಲ್ಲ ಖರ್ಚು ಮಾಡಿದವರು ಮುಂದೆ ಬಂದು ಇಲ್ಲ ಯಾರ ಒಬ್ಬರು ಪೇಷಂಟ್ ಹೋದರು, ನಿನಗೇನೂ ಆಗಿಲ್ಲಪ್ಪ, ನೀ ಏನೂ ಮಾಡಬೇಡ, ಯಾವ ಗುಡಿ ನೆಸಸರಿ ಇಲ್ಲ ಅಂತ ಹೇಳಿದ್ರೆ ಅವ್ನಿಗೇನು ಲಾಭ? ಹೌದಾ? ಇಷ್ಟು ಕಲ್ತು ಬಂದದಕ್ಕೇನು ಉಪಯೋಗ? ಹೌದಾ? ಇದಕ್ಕೆ ಕಾರಣ ಅಂತಂದ್ರೆ ಅದಕ್ಕೆ ಸಿಸ್ಟಮ್ ಹಂಗೆ ಆಗಿಬಿಟ್ಟೈತಿ. ಯಾರೂ ಏನು ಮಾಡೋಕ್ಕೆ ಶಕ್ಕಿಲ್ಲ. ಹೌದಾ? ಹೆಚ್ಚಂತಂದ್ರೆ ನಾವು ಇನ್ಶೂರೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಎಷ್ಟು ಕೇಳ್ತಾರೆ, ಅವರು ಎಷ್ಟು ಹೇಳ್ತಾರೆ ಫೀ ಕೊಡಬೇಕು, ಕೊಟ್ಟು ಚೆಕಪ್ ಮಾಡ್ಕೊಂಡು ಬರ್ಬೇಕು. ಹೌದು, ಇಷ್ಟ ನಡೆದಿರೋದು ಈಗ.
ಈಗ ಇಲ್ಲ ಅಂತಂದ್ರೆ ಒಬ್ಬನ ಬಿಡ್ರಿ, ಯಾಕಂತಂದ್ರೆ ಕೆಲವೊಬ್ಬ ಡಾಕ್ಟ್ರ್ ಭಾಳ ಚಲೋನೂ ಅದಾರ, ಕೆಲವೊಬ್ಬ ಡಾಕ್ಟ್ರ್ ಅಂಕರ ರೊಕ್ಕಕ್ಕೆ ನಿಂತು ಬಿಟ್ಟಾರ. ಹೌದಾ? ಅದರಂಗೆ ನಾವು ಅದೇವಲ್ಲ, ನಾವೇನು ಅಗದಿ ಚಲೋ ಹರಿಶ್ಚಂದ್ರ ಮೊಮ್ಮಕ್ಕಳಂತ ನಾವು ಹೇಳೋದಿಲ್ಲ. ನಾವು ಅವರ ಅದೀವಿ. ನಾವು ಅಗದಿ ಕೆಲವೊಬ್ರು ಚಲೋ ಅದೀವಿ, ಕೆಲವೊಬ್ಬರು ಕೆಟ್ಟ ಅದೀವಿ. ಹೌದಾ? ಈಗ ನನಗೆ ಒಂದು ಕಾಲಿಗೆ ಗಾಯ ಆಗಿತ್ತು, ಸ್ವಲ್ಪ ಗಾಯ ಆಗಿತ್ತು. ಅಂದ್ರೆ ಸೈಲೆನ್ಸರ್ ಪೈಪ್ ಹತ್ತಿತ್ತು. ಮೊದಲು ನಾನು ಮೋಟ್ರ್ ಸೈಕಲ್ ಹೊಡೆ ಮುಂದೆ ಹತ್ತಿತ್ತು. ಅದನ್ನು ಒಬ್ಬ ಡಾಕ್ಟರ್ ನೋಡ್ದೆ. ಅಕಸ್ಮಾತ್ ಪ್ಯಾಂಟ್ ಸ್ವಲ್ಪ ಮ್ಯಾಗ ಹೋಗಿತ್ತು, ನೋಡ್ದೆ, ಏನು ರೀ ಕಾಲಿಗೆ ಗಾಯ ಆಗೈತಲ್ಲ. ಆಗೈತೆ ಬಿಡಪ್ಪ, ಅದರ ಮ್ಯಾಗ ನಾವು ಹುಚ್ಚು ಹೊಯ್ಕೊಂಡಿನಿ, ಕಡಿಮೆ ಆಗುತ್ತಂತಂದೆ. ಎಸ್, ಅದು ಸಹಿತ ಮೆಡಿಸಿನ್ನ. ಈಗ ಮೊರಾರ್ಜಿ ದೇಸಾಯಿ ಹುಚ್ಚಿ ಕುಡಿತಿದ್ದ ಅಂತಾರಲ್ಲ, ಅದು ಖರೇನ ಇತ್ತು. ನೀವು ಬೇಕಾರೆ ನಿಮ್ಮ ಗಾಯದ ಮ್ಯಾಗ ಹುಚ್ಚು ಹೊಯ್ಕೊರಿ, ನೋಡಿರಿ ಹೆಂಗೆ ಕಡಿಮೆ ಆಗುತ್ತೆ ನೋಡಿರಿ. ನೀವು ವಿಚಾರ ನೀವು ಸ್ವಲ್ಪ ಯಾವ ಔಷಧ ಬೇಡ, ಯಾವ ಆ್ಯಂಟಿಬಯೋಟಿಕ್ ಬೇಡ, ಯಾವ ಪೇನ್ ಕಿಲ್ಲರ್ ಬೇಡ, ಏನೂ ಬೇಡ. ಅದು ನೋಡಿ ಅವ ಡಾಕ್ಟ್ರ್ ಏನೇನೋ ಬಿಡ್ತಾನ. ಹೌದಾ? ಮೊದಲು ಹೆದರ್ಸ್ತಾರೆ. ನಿಮ್ಗೆ ನೋಡಿರಿ, ಇದನ್ನು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತಂದ್ರೆ ಅದು ಎಲಿಬಿಗೆ ಹೋಗುತ್ತೆ, ಎಲಿಬಿಗೆ ಇನ್ಫೆಕ್ಷನ್ ಆಗುತ್ತೆ. ನೀವು ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಕಾಲು ಕಡಿಬೇಕಾಗತ್ತೆ ಅನ್ನಿಸುತ್ತೆ. ಇಲ್ಲಿ ತನಕ ಮಾತಾಡಿದ. ಆದ್ರೆ ಅವ್ರು ಹೇಳ್ದಂಗೆ ನಾ ಏನು ಕೇಳಿಲ್ಲ. ಹುಚ್ಚು ಹೊಯ್ಕೊಂಡೆ, ಮನೆಗೆ ಬಂದು ಅರಿಶಿಣ ಹಚ್ಕೊಂಡೆ. ಅದು ಅರಿಶಿಣ ಇಷ್ಟು ಗುಳಿಗೆ ಅಂಗಡಿ ಇಟ್ಕೊಂಡವ ನಾ ಹೇಳ್ತೀನಿ. ಹೌದಾ? ಒಂದು ಗುಳಿಗೆ ತೊಗೊಂಡಿಲ್ಲ, ತಾನ ಆರಾಮಾಯ್ತು. ಇದು ಈಗ ನಾವು ಮನೆಯಾಗಿದ್ದದ್ದು ಎಷ್ಟೋ ಔಷಧ. ಅರಿಶಿಣಂಕರು ಇಟ್ ಈಸ್ ದ ಬೆಸ್ಟ್ ಆ್ಯಂಟಿಬಯೋಟಿಕ್ ಇನ್ ದ ವರ್ಲ್ಡ್. ಜಗತ್ತಿನಾಗ ಅದರಂಥ ಚಲೋ ಆ್ಯಂಟಿಬಯೋಟಿಕ್ ಔಷಧ ಯಾವುದೂ ಇಲ್ಲ. ಗಾಯ ಅದರ ಇದು ಅದರ ಅರಿಶಿಣ ಹಚ್ಕೊಬರ್ರಿ, 100% ಆರಾಮಾಗುತ್ತೆ. ಡಯಾಬಿಟಿಸ್ ಇದ್ದವು ಸ್ವಲ್ಪ ಕೇರ್ ತೊಗೋಬೇಕಾಗುತ್ತೆ. ಈಗ ಕಮಿಂಗ್ ಟು ದ ನಮ್ಮದು ಮೆಡಿಕಲ್ ಫೀಲ್ಡು ಬರೋಣ. ಈಗ ಪ್ಯಾರಾಸಿಟಮಾಲ್ಕಿಂತ ಮೊದಲು ಏನು ಉಪಯೋಗ ಮಾಡ್ತಿದ್ರು? ಪ್ಯಾರಾಸಿಟಮಾಲ್ ಬಂದಿದ್ದು 1955ರಾಗ. ಟೈಲೆನಾಲ್ ಅಂಥೇಳಿ ಅಮೇರಿಕಾದಾಗ ಫಸ್ಟ್ ಇಂಟ್ರಡಕ್ಷನ್ ಆಯ್ತು. ಅದು ಇವತ್ತಿನ ತನಕ ಖುಲ್ಲಾನೂ ಸಿಗ್ತೈತಿ, ಸ್ಟ್ರಿಪ್ನಾಗೂ ಸಿಗ್ತೈತಿ ಅಮೇರಿಕಾದಾಗ. ನಾನು ಸ್ವತಃ ನೋಡೀನಿ. ಅದು ಜಸ್ಟ್ ಎಸಿಟೋಮಿನೋಫಿನ್ ಅಂತಾರೆ. ಎಸಿಟೋಮಿನೋಫಿನ್ ಅಂದರೂ ಒಂದೇ, ಪ್ಯಾರಾಸಿಟಮಾಲ್ ಅಂದರೂ ಒಂದೇ. ಪ್ಯಾರಾಸಿಟಮಾಲ್ ಅಂತಂದ್ರೆ ಈ ಕೊರೋನಾದಾಗ ನೀವು ನೋಡಿರ್ಬೇಕು, ಅದು ಭಾಳ ಉಪಯೋಗ ಆಗಿಬಿಡ್ತದೆ. ಕೊರೋನಾದಾಗಾದ್ರೆ ಏನಾದರೂ ಪ್ಯಾರಾಸಿಟಮಾಲ್ 650 mg ತೊಗೊಳಬೇಕು. ಸುಮಾರು 650 ಕೋಟಿ ರೂಪಾಯಿ ವ್ಯಾಪಾರ ಮಾಡಿ ಒಂದೇ ಕಂಪ್ನಿಯವ. ಅವನ ಪ್ರಚಾರ ಮಾಡೋಕ್ಕೆ ತಯಾರಿಲ್ಲ ನಾನು, ಅದು ನಿಮಗೂ ಗೊತ್ತೈತಿ. ಹೌದಾ? ಆ ಕಂಪ್ನಿಯವ 650 ಕೋಟಿ ರೂಪಾಯಿ ವ್ಯಾಪಾರ ಮಾಡ್ಯಾನ. ಎಲ್ಲ ಡಾಕ್ಟ್ರಿಗೂ ಉದ್ಧಾರ ಮಾಡಿದವ ಅಂತಂದ್ರೆ ಅವನ. ಹೌದಾ? ಅದರಂಗೆ ಗುಳಿಗೆ ಅಂಗಡಿಯವ್ರಿಗೂ ಉದ್ಧಾರ ಮಾಡಿದವನು ಅವನ. ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ, ಆವಾಗ ಎಲ್ಲರೂ ಏನಾರ ಸ್ವಲ್ಪ ಕೊರೋನಾಟಾಗ ಜ್ವರ ಬಂದವನ ಕೂಡ ಬಂದ್ರೆ ಅದು 650 ಮಿಲಿಗ್ರಾಮ್ ಪ್ಯಾರಾಸಿಟಮಾಲ್ ಗುಳಿಗೆ ತೊಗೊಳೋರ. ಪ್ಯಾರಾಸಿಟಮಾಲ್ ಗುಳಿಗೆ ತೊಗೊಳಕ್ಕಿಂತ ಮೊದಲು ಏನು ಮಾಡ್ತಿದ್ರು? ಗುಳಿಗೆನ ಇದ್ದಿಲ್ಲ ಅವಾಗ. ಏನು ಮಾಡ್ತಿದ್ರು? ಜ್ವರ ಬಂದರೆ ರೆಸ್ಟ್ ತೊಗೊತಿದ್ರು. ಯಾವ್ದಾರ ಕೈಕಾಲು ನೋವು ಆಯ್ತು ಅಂತಾರೆ ಉಪ್ಪಿನ ಕಾವು ಕೊಡ್ಕೊತಿದ್ರು. ಹಳ್ಳುಪ್ಪು ಒಂದು ಸ್ವಚ್ಛನ ಕಾಟನ್ ಅರ್ಬಿದಾಗ ಹಾಕಿ, ಹತ್ತಿ ಅರ್ಬಿಯಾಗ ಹಾಕಿ ಅದನ್ನು ಹಂಚಿನ ಮ್ಯಾಗಿಟ್ಟು ಕಾವು ಕೊಟ್ಕೊತಿದ್ರು. ಅದು ಹೋದ್ಮೇಲೆ ಸಿಂಕೋನಾ ಅಂತ ಗಿಡದ ತೊಗಟಿಲಿದ್ದ ಔಷಧ ಕಂಡಿಡಿದು ಅದು ಕಾಸ್ಟ್ಲಿ ಆಗಕ್ಕೆ ಅದು ಕಾಸ್ಟ್ಲಿ ಆಗಕ್ಕೆ ಹತ್ತಿದ ಕೂಡಲೇ ಏನು ಮಾಡಿದರು ಅಂತಂದ್ರೆ, ಇದು ಭಾಳ ಕಾಸ್ಟ್ಲಿ ಆಗಕ್ಕೆ ಇದಕ್ಕೆ ನಾವೇನು ಮಾಡಬೇಕು ಅಂಥೇಳಿ ಆ ಸಿಂಕೋನ ಬಿಟ್ಟು ಇನ್ನೊಂದು ಬಾರ್ಕಿಗೆ ಬಂದರು ಅವರು. ಇನ್ನೊಂದು ಕಡಿಮೆ ಔಷಧ ಬಂದದ್ದು ಏನಿದು? ಪ್ಯಾರಾಸಿಟಮಾಲ್. ಇದು 1955ರಾಗ ಫಸ್ಟ್ ಆಯ್ತು. 1956-57ರಾಗ ಜಗತ್ತಿನ ಜನ ಇನ್ಕ್ಲೂಡಿಂಗ್ ಲಂಡನ್ ಉಪಯೋಗ ಮಾಡಕ್ಕೆ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕ ಒಂದು 10 ವರ್ಷದ ಮ್ಯಾಗ ಬಂದದ್ದು ಔಷಧ. ಇವತ್ತಿನ ತನಕ ಇದು ನಡೀತೈತಿ. ಸಿಂಪಲ್ ಡ್ರಗ್ ಅಂತಾರೆ. ಆಮೇಲೆ ಕೆಲವು ಮಂದಿ ಇದೆ ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ ಅಂತಲೇ ಹೇಳ್ತಾರೆ. ಆದ್ರೆ ಇದು ಸೈಡ್ ಎಫೆಕ್ಟ್ ಭಾಳ ಐತೆ. ಎಣ್ಣೆ ಹೊಡೆಯವರು ಇದನ್ನು ತೊಗೋಬಾರ್ದು ರೀ.
ಎಣ್ಣೆ ಅಂತಂದ್ರೆ ಗುರ್ತೈತಲ್ಲ ನಿಮ್ಗೆ, ಸೆರೆ ಕುಡಿಯೋರು ಇದನ್ನು ಮುಟ್ಟಕ್ಕೆ ಹೋಗ್ಬಾರ್ದು, ಏಕ್ದಮ್ ಲಿವರ್ ಫೇಲ್ ಆಗ್ತೈತಿ. ಹೌದಾ? ಕಾಂಟ್ರಾ ಇಂಡಿಕೇಷನ್ದಾಗ ಇದು ನಂಬರ್ 1. ಹೌದಾ? ಆಮೇಲೆ ನಾಸಿಯಾ, ವಾಮಿಟಿಂಗು ಇವು, ಆಮೇಲೆ ಹೆಡೇಕ್ ಕಡಿಮೆ ಆಗುತ್ತಂತ ತೊಗೋತೀರಿ, ಆಮೇಲೆ ನಾಸಿಯಾ ವಾಮಿಟಿಂಗ್ ಆಗ್ಬೋದು. ಕೆಲವೊಬ್ಬರಿಗೆ ಆಗುತ್ತೆ, ಕೆಲವೊಬ್ರಿಗೆ ಆಗೋದಲ್ಲ. ಅದಕ್ಕೆ ನೀವು ಯಾವಾಗ ಗುಳಿಗೆ ತೊಗೊಳಕ್ಕಿಂತ ಮೊದಲು, ನಾನು ಇದ್ರದ್ದು ಏನಿದು ಯಾವುದೋ ಅಲೋಪತಿಕ್ ಮೆಡಿಸಿನ್ ತೊಗೊಳಕ್ಕಿಂತ ಮೊದಲು ಅದರದ್ದು ಕಾಂಟ್ರಾ ಇಂಡಿಕೇಷನ್ಸ್ ಏನದಾವ, ಅದರ ಅಡ್ಡ ಪರಿಣಾಮಗಳು ಏನದಾವ ಅಂತ ತಿಳ್ಕೊರಿ. ಅಥವಾ ನೀವು ಎಲ್ಲಿ ಹೋಗ್ತೀರಿ, ಯಾವುದೋ ಗುಳಿಗೆ ಅಂಗಡಿ ಹೋಗ್ತೀರಿ, ಇದರ ಅಡ್ಡ ಪರಿಣಾಮ ಏನಪ್ಪ ಅಂತ ಅವನು ಕೇಳಿರಿ. ನಾವು ಗುರ್ತಿದ್ರೆ ಹೇಳ್ತಾನೆ, ನಮ್ಗೆ ಗುರ್ತಿಲ್ರಿ ಅಂದ್ರೆ ಗುರ್ತಿಲ್ಲ ಅಂತ ಹೇಳ್ತಾನೆ. ಹಿಂಗೆ ಡಾಕ್ಟರ್ ಸಹಿತ ಹೇಳ್ತಾರೆ, ಡಾಕ್ಟ್ರ್ ಇದು ಬರ್ದಿರಿ ನಮಗೆ, ಇದರ ಅಡ್ಡ ಪರಿಣಾಮ ಏನು ರೀ ಅಂದ್ರೆ ಕೆಲವೊಬ್ಬರು ಹೇಳ್ತಾರೆ, ಕೆಲವೊಬ್ಬರು ಹೇಳೋದಿಲ್ಲ. ಹಿಂಗೆ ನೀವು ಯು ಹ್ಯಾವ್ ಟು ಬಿಕಮ್ ವಾಯ್ಸ್. ಹೌದಾ? ಆಮೇಲೆ ಈ ಎಕ್ಸ್ಪೈರಿ ಆದ ಏನು ಔಷಧ ಇರ್ತಾವಲ್ಲ ಅದರದ್ದು ಈಗ ತೊಗೊರಿ, ಸಿಪ್ರೋಫ್ಲಾಕ್ಸಿನ್ 250 mg ಇರ್ತೈತಿ. ಅದು ಒಂದು 2-3 ವರ್ಷ ಎಕ್ಸ್ಪೈರಿ ಡೇಟ್ ಇರ್ತೈತಿ. ಎಕ್ಸ್ಪೈರಿ ಆಯ್ತು ಅಂತಂದ್ರೆ ಅದಕ್ಕೆ ಅಡ್ಡ ಪರಿಣಾಮ ಏನಾಗಂಗಿಲ್ಲ. ಹೌದಾ? ಅದರ ಅಡ್ಡ ಪರಿಣಾಮದ ಮೊದಲೇನಿರುತ್ತೋ ಅದು ಆಗ್ತೈತಿ. ಆದ್ರೆ ಈ ಎಕ್ಸ್ಪೈರಿ ಆಗೈತೆ ಅಂತಂದ್ರೆ ಅಡ್ಡ ಪರಿಣಾಮ ಆಗೋದಿಲ್ಲ, ಅದರ ಪೊಟೆನ್ಸಿ ಕಡಿಮೆ ಆಗ್ತೈತಿ. ಅಂದರೆ 250 mg ಇರ್ತಲ್ಲ, ಇಷ್ಟು ವರ್ಷದ ಮ್ಯಾಗ ಅದು 200 mg ಆಗ್ತದೆ. ಅಂದ್ರೆ ಅದರ ಔಷಧದ ಶಕ್ತಿ ಕಡಿಮೆ ಆಗ್ತೈತಿ. ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಹಾಕಿರ್ತಾರೆ. ಹಿಂಗೆ ಅಮೇರಿಕದಾಗ ಹಾಪ್ಕಿನ್ ಇನ್ಸ್ಟಿಟ್ಯೂಟ್ ಅಂತ ಒಂದೈತಿ. ಅಲ್ಲೇ ಮಿಲ್ಕಿಂಗ್ ಅಂತಾರೆ. ಮಿಲ್ಕಿಂಗ್ ಅಂತಂದ್ರೆ ಈ ಹಾವಿನ ವಿಷ ತೆಗೆದು ಅದರಲ್ಲಿದ್ದ ಮೆಡಿಸಿನ್ ಮಾಡ್ತಾರೆ. ಹಾವು ಕಡಿದ್ರೆ ಅದು ಉಪಯೋಗ ಮಾಡ್ತಾರೆ. ಹೌದಾ? ಹಿಂಗೆ ಹಾಪ್ಕಿನ್ ಯೂನಿವರ್ಸಿಟಿ ಒಮ್ಮೆ ಈ ಇನ್ಸ್ಟಿಟ್ಯೂಟ್ದಾಗ ಏನಾಯ್ತು ಅಂತಂದ್ರೆ, ಅವ ಮೇನ್ ತೆಗಿಯಾಗಿರ್ತಾನಲ್ಲ, ಅವನಿಗೆ ಅತಿ ವಿಷಭರಿತವಾದಂಥ ಹಾವು ಕಡಿದು ತನ್ನ ಅಸಿಸ್ಟೆಂಟಿಗೆ ಹೇಳ್ದ, ಫ್ರಿಜ್ನಾಗ ಇಟ್ಟಿದ್ರು, ಫ್ರಿಜ್ನಾಗ ತೆಗೆದ, ವ್ಯಾಕ್ಸಿನ್ ಕೊಡ್ರಿ ಅಂತಂದ. ಅದು ಎಂಟಿ ಸ್ನೇಕ್ ವೆನಮ್ ವ್ಯಾಕ್ಸಿನ್ ಅಂತಾರೆ ಅದಕ್ಕೆ. ಅದನ್ನು ಚುಚ್ಕೊಂಡು ಹೆಂಗಿತ್ತದು ಹಂಗೆ ಹೊಳ್ಳಿಟ್ಟ ಮೇಲೆ ಅದನ್ನು ಇಮಿಡಿಯೇಟ್ ಅವಾಗ ಇದಕ್ಕೆ ಕಳಿಸಿದರು. ಎಲ್ಲಿಗೆ? ಹಾಸ್ಪಿಟ್ಲಿಗೆ ಹೋದ. ಹಾಸ್ಪಿಟ್ಲ್ ಆದಮೇಲೆ ಕೈ ಕಡಿದಿತ್ತು. ಕೈ ಕಡಿದ ಮೇಲೆ ಕಡೆ ಏನಾಯ್ತು ಅಂತಂದ್ರೆ ಆ ಮಸಲೆಲ್ಲ ತೆಗಿಬೇಕಾತ ನಮಗೆ. ಎಲ್ಲ ತೆಗೆದು ಎಲ್ಲ ಸ್ವಚ್ಛ ಮಾಡಿ ಅದ್ರ ಉಳಿದು ಬಂದು ಅದೇ ಇನ್ಸ್ಟಿಟ್ಯೂಟಿಗೆ ಬಂದ. ನೋಡ್ತಾನೆ ಅದು ವ್ಯಾಕ್ಸಿನ್ ಎಕ್ಸ್ಪೈರ್ ಆಗಿ 2 ವರ್ಷ ಆಗಿರ್ತೈತಿ. ಎಕ್ಸ್ಪೈರ್ ಆಗಿ 2 ವರ್ಷದ ಮ್ಯಾಗೂ ಸಹಿತ ಏನಾಗ್ತದು? ಆರಾಮ ಆತವ. ಯಾಕಾತು ಅಂತಂದ್ರೆ ನಾ ವ್ಯಾಕ್ಸಿನ್ ಚುಚ್ಕೊಂಡು ನನಗೆ ಆರಾಮಾಗುತ್ತಂತ ವಿಚಾರ ಮಾಡ್ದ. ಇಲ್ಲಿಗೆ ಬರ್ತೀನಿ ನೋಡ್ರಿ. ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ವಿತ್ ಯುವರ್ ಬ್ರೈನ್. ಹೌದಾ? ನೀವು ಒಳ್ಳೆಯ ವಿಚಾರ ಮಾಡಿದ್ರೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ್ರೆ, ಆಮೇಲೆ ನಿಮ್ಮ ಒಳ್ಳೆಯ ಗುಣಗಳು ಇಟ್ಕೊಂಡ್ರೆ ನೀವು ಒಳ್ಳೆಯವರು ಆಗ್ತೀರಿ. ಕೆಟ್ಟ ವಿಚಾರ ಮಾಡಿದಿರಿ, ಇನ್ನೊಬ್ರಿಗೆ ಕೆಟ್ಟ ಮಾಡೋಕ್ಕೆ ಹೋದ್ರಿ ಅಂತಂದ್ರೆ ನಿಮಗೆ ಮೊದಲು ಕೆಟ್ಟಾಗುತ್ತೆ. ಅದನ್ನು ತಿಳ್ಕೊರಿ. ಹೌದಾ? ಎವ್ರಿಥಿಂಗ್ ಸ್ಟಾರ್ಟ್ ವಿತ್ ಎ ಬ್ರೈನ್. ಇದು ಮಿದುಳು ಐತಲ್ಲ, ನಾವು ವಿಚಾರ ಹೆಂಗೆ ಮಾಡ್ತೀವಿ ನಾವು ಹಂಗೆ ಇರ್ತೀವಿ. ಹೌದಾ? ನಮಗೆ ಏನಪ್ಪ, ನಮ್ಗೆ ಇಷ್ಟು ವಯಸ್ಸಾಯ್ತು, ನಮ್ಮದು ಮುಗೀತು, ನಮ್ಮ ಕೈಲಿ ಏನೂ ಆಗೋದಿಲ್ಲ ಅಂದ್ರೆ ನಿಮ್ಮ ಕಡೆಯಿಂದ ಏನೂ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಏನಾಗುತ್ತೆ ನೋಡೋಣ ಅಂತಂದ್ರೆ ಏನೂ ಆಗೋದಿಲ್ಲ. ನೀವು ಒಳ್ಳೆಯವರೇ ಇರ್ತೀರಿ, ಚಲೋನ ಆಗುತ್ತೆ. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್. ಹೌದಾ? ಸ್ವಂತ ಎಕ್ಸ್ಪೀರಿಯನ್ಸ್. ಪ್ಯಾರಾಸಿಟಮಾಲ್ ಬಗ್ಗೆ ಹೇಳಿದೆ. ಈಗ ಮುಂದೆ ಬರ್ತಾ ಕೆಲವೊಂದು ಇನ್ನೊಂದಿಷ್ಟು ಡ್ರಗ್ ವಿಚಾರ ನಿಮಗೆ ಹೇಳ್ತೀನಿ. ಆಲ್ರೆಡಿ ಇಟ್ ಇಸ್ ಬಿಕಮ್ 20 minutes. ಸ್ವಲ್ಪ ಭಾಳ ಆಯ್ತು ಅಂತ ಅನ್ಸಾಕತ್ತೈತಿ. ಆದರೂ ಏನಪ್ಪ ಅಂತಂದ್ರೆ, ನನಗೆ ಗುರ್ತಿದ್ದಂತೂ ನನ್ನ ಅನುಭವಕ್ಕೆ ಬಂದಂಥ
ಕೆಲವೊಂದು ವಿಷಯಗಳನ್ನು ನಾ ಪ್ರಚಾರ ಮಾಡಲಿಕ್ಕೆ ಬೇಕು. ಯಾಕಂದ್ರೆ ನಾ ಸ್ವತಃ ಅನುಭವಿಸ್ತೀನಿ ಇವನ್ನು. ನಿಮಗೆ ಹೇಳ್ತೀನಿ, ಒಮ್ಮೆ ಅಮೇರಿಕದಾಗ ನನ್ನ ಮೊಮ್ಮಗಳಿಗೆ ಡಿಸೆಂಟ್ರಿ ಹತ್ತು. ಇಲ್ಲೇ ಮುಂಜಾನೆ ಅಲ್ಲಿ ರಾತ್ರಿ ತಿಳ್ಕೊರಿ. ಅಲ್ಲಿ ರಾತ್ರಿ ಸುಮಾರು 1 ಗಂಟೆ ಆಗಿತ್ತು. ಫೋನ್ ಬಂತು ಮಗಳದು. ಫೋನ್ ಬಂದ ಕಡೆ ಇಲ್ಲ ಡಿಸೆಂಟ್ರಿ ಹತ್ತೈತಿ, ಅದಕ್ಕೆ ಏನು ಮಾಡಬೇಕು. ಈಗ ಅಲ್ಲಿ ರಾತ್ರಿ ಯಾವುದಾರು ಗುಳಿಗೆ ಅದಾವನ್ನ ಕೇಳಿದೆ. ನಾನು ಗುಳಿಗೆ ಕೊಟ್ಟು ಕಳಿಸಿರ್ತೀನಿ. ಅಲ್ಲಿ ಅಮೇರಿಕಕ್ಕೆ ಹೋಗಿ ಮುಂದೆ ಒಯ್ದಿರ್ತಾರೆ. ಯಾಕಂದ್ರೆ ಅಲ್ಲಿ ಭಾಳ ಕಾಟ್ಲಿ ಗುಳಿಗೆ. ಇಲ್ಲಿ ಎಲ್ಲ ಅಮೇರಿಕದವ್ರು ಬಂದವರು ಇಲ್ಲಿದ್ದನ್ನು ಗುಳಿಗೆ ಒಯ್ತಾರೆ. ಅದೊಂದು ತಿಳ್ಕೊಂಡಿರಿ. ಅದಕ್ಕೆ ನಾ ಹೇಳಿದೆ, ಅದಕ್ಕೆ ಯಾಕೆ ವಿಚಾರ ಮಾಡ್ತೀರಿ, ಹಾಲು ಅದಾವಿಲ್ಲ ಮನ್ಯಾಗ ಅಂತಂದೆ. ಹಾಲು ಐತೆ, ನಿಂಬೆಹಣ್ಣು ಐತೆ ಐತೆ, ಹಾಲು ಕಾಸು ಅಂತಂದೆ. ಹಾಲು ಕಾಸಿದ್ಲು. ಹಾಲು ಕಾಸಿದ ಮ್ಯಾಗ ಅವು ಬಿಸಿ ಆದಮೇಲೆ ಅದಕ್ಕೆ ನಿಂಬೆಹಣ್ಣು ಹಿಂಡು ಅಂತಂದೆ. ನಿಂಬೆಹಣ್ಣು ಹಿಂಡಿದ್ಲು. ನಿಂಬೆಹಣ್ಣು ಹಿಂಡಿದ ಮ್ಯಾಗ ಹಾಲು ಹೊಡಿತೈತಿ. ಹಾಲು ಹೊಡೆದ್ಮೇಲೆ ಸೋಸು ಅಂತಂದೆ. ಸೋಸಿದ ಮ್ಯಾಗ ಅದಕ್ಕೆ ನೀರು ಬರ್ತಲ್ಲ, ಸೋಸಿದ ನೀರು, ಆ ನೀರಿಗೆ 1 ಹಳ್ಳು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಂತಂದೆ. ಹಾಕಿದ್ಲು. ಹಾಕಿ ಕಲಿಸಿದ್ಲು. ಅದನ್ನು ಕಲಿಸಿ, ಇದನ್ನು ನಿನ್ನ ಮಗಳು ಯಾವಾಗ ಇದಕ್ಕೆ ಹೋಗಿ ಬರ್ತಾಳೆ, ಲ್ಯಾಟ್ರಿನ್ಗೆ ಹೋಗಿ ಬರ್ತಾಳಲ್ಲ, ಆವಾಗ ಸ್ವಲ್ಪ ಸ್ವಲ್ಪ 1 ಚಮಚ 2 ಚಮಚ ಎಷ್ಟು ಕುಡಿತಾಳೆ ಅಷ್ಟು ಕುಡಿಸು. ಸಿ ಹಸ್ ಬಿಕಮ್ ಆಲ್ ರೈಟ್ ದ ನೆಕ್ಸ್ಟ್ ಮಾರ್ನಿಂಗ್ ಆ್ಯಂಡ್ ಸಿ ವೆಂಟ್ ಟು ದ ಸ್ಕೂಲ್. ಇಲ್ಲಿಕಂದ್ರೆ ಶಾಲೆಗೆ ಬಿಡಬೇಕಾಗಿತ್ತು. ಇದಾಗಿ ಆಕೆಗೆ ಅವತ್ತು ಡ್ರಾಪ್ ಮಾಡಬೇಕಾಗಿತ್ತು. ಅದಕ್ಕೇನೂ ಇಲ್ಲ, ಮುಂಜಾನೆ ಅನ್ನೋದ್ರಾಗ ಆರಾಮಾತು. ಅಂದ್ರೆ ರೆಡಿಮೇಡ್ ಲ್ಯಾಕ್ಟೋಬೆಸಿಲಸ್, ಇದನ್ನು ನಾನು ನಮ್ಮಲ್ಲಿ ಒಬ್ಬ ಗಿರಾಕಿ ಬಂದಿದ್ಲು, ಆಕೆಗೆ ಹೇಳಕ್ಕೆ ಹೋದೆ. ಪೇದ್ಲ ನನಗೆ, ನಿಮ್ಮ ಕಡೆ ಐತಿಲ್ರಿ, ಕೊಡ್ರಿ ನೀವು, ನಿಮ್ಮ ಕಡೆ ಐತೆ ಇಲ್ಲ ಲ್ಯಾಕ್ಟೋಬೆಸಿಲಸ್ ಇದ್ರೆ ಕೊಡ್ರಿ, ಇಲ್ಲಿಕಂದ್ರೆ ನಮ್ಗೆ ಹೇಳಬೇಡ್ರಿ ಅದಂತ. ಅಲ್ಲಮ್ಮ, ಒಂದು ಮಾತು ಕೇಳಿ, ಮನ್ಯಾಗ ಮಾಡ್ಬೋದು ನೀನು. ರೆಡಿಮೇಡ್ ಲ್ಯಾಕ್ಟೋಬೆಸಿಲ್, ರೆಡಿಮೇಡ್ ಇಮ್ಮಿಡಿಯೇಟ್ ನಿನಗೆ ಆರಾಮಾಗ್ತೈತಿ. ನೋಡ್ಯಾರ ನೋಡು. ಹೇಳ್ಬೇಕಂದ್ರೆ ಬ್ಯಾಡ ಬಿಡ್ರಿ ಅಂತ ಹೋಗ್ಬಿಟ್ಲು. ಹೋದ್ಲು. ಎಲ್ಲ ಕಡೆ ಅಡ್ಡಾಡಿದ್ಲು. ಎಲ್ಲ ಕಡೆ ಅಡ್ಡಾಡಿ ನೋಡಿದ್ಲು, ಲ್ಯಾಕ್ಟೋಬೆಸಿಲಸ್ ಪೌಡ್ರ್ ಸಿಗಲಿಲ್ಲ. ಒಂದು ಕಡೆ ಇತ್ತು, ಒಂದು ಕಡೆ ಎಕ್ಸ್ಪೈರ್ ಆಗಿತ್ತು. ಎಕ್ಸ್ಪೈರ್ ಆಗಿದ್ದೈತೆ ಅಂತ ಬಂದು ನನಗೆ, ನಾ ಏನು ಮಾಡಂದೇವ ಅಂತಂದೆ. ನಾ ಆವಾಗ ನಿನಗೆ ಹೇಳ್ತೀನಿ ಅಂತಂದೆ. ನೀನು ನನ್ನ ಮಾತು ಕೇಳಿಲ್ಲ. ನಾ ಏನು ಮಾಡಂದು ಅಂತಂದೆ. ಅಂದ ಕೂಡ ನನಗೂ ಬೇರೆ ಒಂದು ಫೋನ್ ಕಾಲ್ ಬಂತು. ಅದರಾಗ ಅಟೆಂಡ್ ಆದೆ. ಹೊಳ್ಳೆ ಆ ಹೆಣ್ಮಗಳಿಗೆ ಹೇಳ್ಬೇಕಂತಂದ್ರೆ ಹೋಗಿಬಿಟ್ಟಿದ್ಲು. ಓಕೆ, ಇದು ಇಟ್ಸ್ ಆಲ್ ಇನ್ ಮೈ ಎಕ್ಸ್ಪೀರಿಯನ್ಸ್. ನನ್ನ ಸ್ವಂತ ಅನುಭವದ ಮಾತುಗಳನ್ನು ನಿಮಗೆ ಹೇಳಕತ್ತೀನಿ. ಐ ಥಿಂಕ್ ಇಟ್ ಇಸ್ ಆಲ್ರೆಡಿ 22 minutes and 56 seconds, 23 ಮಿನಿಟ್ ಆಗಕ್ಕೆ ಬಂತು. ಇವತ್ತಿಗೆ ಇಟ್ಟು ಸಾಕಂತ ತಿಳ್ಕೊತೀನಿ. ಇದು ನಿಮಗೆ ಚಲೋ ಅನಿಸ್ತು ಅಂತಂದ್ರೆ ಕಾಮೆಂಟ್ ಮಾಡಿರಿ. ಚಲೋ ಐತಂತಂದ್ರಿ. ಚಲೋ ಅನ್ನಿಸ್ಲಿಲ್ಲ ಅಂತಂದ್ರೆ ಎದಕ್ಕೆ ಚಲೋ ಅನಿಸಿಲ್ಲ ಅನ್ನೋದು ಹೇಳ್ರಿ. ಹೌದಾ? ಇದು ಎಲ್ಲಿ ಮತ್ತು ಯಾವ ಪುಸ್ತಕದಾಗ ಎಲ್ಲಿ ನಿಮಗೆ ಯು ಕಾಂಟ್ ಗೆಟ್ ದಿಸ್, ಎಲ್ಲಿ ಸಿಗಂಗಿಲ್ಲ. ಹೌದಾ? ಕೆಲವೊಂದು ನಾವು ವಿಷಯಗಳನ್ನು ಸಿಗ್ಬೋದು, ಆದರೆ ಅನುಭವದ ಮಾತುಗಳೇನದಾವಲ್ಲ ಇವು ಎಲ್ಲಿ ಸಿಗಂಗಿಲ್ಲ. ಹೌದಾ? ಇವನ್ನ ನಾವು ಸ್ವತಃ ಅನುಭವಿಸಿದ್ದನ್ನು ನಾವು ನಿಮಗೆ ಹೇಳಬೇಕಾಗ್ತೈತಿ. ನಾ ಹೇಳಕತ್ತೀನಿ. ಅದಕ್ಕೆ ಈ ವೇದಿಕೆಯನ್ನು ಉಪಯೋಗ ಮಾಡ್ಕೊಂಡೀನಿ. ಇನ್ನೊಮ್ಮೆ ಆ್ಯಂಡ್ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಐ ಅಂಬಲಿ ರಿಕ್ವೆಸ್ಟ್ ಯು ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಇಫ್ ಯು ನಿಮಗೆ ಚಲೋ ಅನಿಸ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ, ನನ್ನ ಈ ಸ್ವಲ್ಪ ವಿಚಾರ ಏನೈತಲ್ಲ ಇದನ್ನು ಕೇಳಿದ್ದಕ್ಕೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.